ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಕಕ್ಕೆ ಬದವು ರೀಚ್ ಆಗಿದ್ದೇವೆ. ಕಕ್ಕೆ ಬದವು ಇಲ್ಲಿ ಇದು ತೋರಿಸಿದೆ ನಿಮಗೆ ಪೇಂಟೆ, ಅದು ನಿಮಗೆ ತೋರಿಸುವ ಅಂತ. ನೀವು ನೋಡ್ತಾ ಇರಿ ಇದನ್ನೆಲ್ಲ. ನೀವು ಯಾವಾಗಾದ್ರೂ ಈ ಕಡೆ ಬಂದರೆ ನಿಮಗೆ ಗೊತ್ತಾಗಬೇಕಲ್ಲ ಇಲ್ಲಿ ಅಂತ. ಮತ್ತು ಇಲ್ಲಿ ಒಂದು 2-3 ಅಂಗಡಿ ಉಂಟು, ಅಲ್ಲಿಗೆ ಇಳಿಸ್ಲಿಕ್ಕೆ ಉಂಟು. ವಸಂತನ್ನ ಹೇಳ್ತಾ ಇದ್ದಾರೆ ನಾವು ಘಟ್ಟಕ್ಕೆ ಹೋಗುವ ಅಂತೇಳಿ. ಘಟ್ಟಕ್ಕೆ ದನಿಗಳ ಹತ್ರ ಹೇಳುವ ಎಂತಾದ್ರೂ ಒಂದಲ್ಲ, ಲೈನ್ ಸೈಡ್ ಮಾಡಿ ನಾವು ಹೌದು. ಅದಕ್ಕೆ ನಿಮಗೆ ಎಂತಾದ್ರೂ ಒಂದು ಸ್ಪೆಷಲ್ ಮಾಡುವ ಅಂತ ಹೇಳಿ ಘಟ್ಟದ ಕಡೆ ಎಲ್ಲ ಹೋಗುವ. ಆಗ ನಿಮಗೆ ಊರುಗಳನ್ನೆಲ್ಲ ತೋರಿಸ್ಲಿಕ್ಕೆ ಆಗ್ತದೆ ಅಲ್ಲ, ಹಾಗೆ ಮಾಡುವ. ಎಂತಾದ್ರೂ ಒಂದು ಪ್ಲ್ಯಾನ್ ಮಾಡುವ. ಸದ್ಯಕ್ಕೆ ಒಂದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆ ಥರ ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಸಹ ಒಂದು ಎಂತಾದ್ರೂ ಒಂದು ಮಾಡ್ಲಿಕ್ಕೆ ಆಗ್ತದೆ. ನಮಗೆ ಹೊರಗೆ ಹೋಗಿ ವಿಡಿಯೋ ಮಾಡಲಿಕ್ಕೆಲ್ಲ ಖುಷಿ ಆಗ್ತದೆ. ಇಲ್ಲೊಂದು ಅಂಗಡಿಗೆ ಹಾಕ್ಲಿಕ್ಕೆ ಉಂಟು, ಅವರು ಕೂಡ ಬಂದು ಐಟಮ್ ಇಲ್ಲೇ ಉಂಟು. ಓನರ್ಗೆ ಫೋನ್ ಮಾಡಿ ಕೇಳೋದು ಎಂತ ಹೇಳ್ತಾರೆ ಅಂತ ನೋಡುವ. ಶಟ್ರ್ ತೆಗೆದಿದೆ, ಆದರೆ ಡೋರ್ ಹಾಕಲಿಲ್ಲ, ಅವರು ಸಹ ಇಲ್ಲಲ್ಲ. ನಾವು ಅಲ್ಲಿ ಇಟ್ಟು ಹೋಗೋದು ಕಷ್ಟ, ತುಂಬ ತಪ್ಪಾಗ್ತದಲ್ಲ. ಅದಕ್ಕೋಸ್ಕರ ಓನರ್ ಹತ್ರ ಫೋನ್ ಮಾಡಿ ಕೇಳುವ. ಇಲ್ಲಿ ಒಬ್ಬರು ಹೋಗ್ತಾ ಇಲ್ವಾ, ಒಂದು ಬೈಕಲ್ಲಿ ಹೋದ್ರಲ್ಲ, ಅವ್ರು ಬಸ್ಸಿದ್ದು ದನಿ. ಹಾಂ, ಹಾಗಾಗಿ ಓನರಿಗೆ ಒಂದು ಫೋನ್ ಮಾಡುವ, ಮತ್ತೆ ಎಂತ ಅಂತ ಕೇಳುವ. ಇಲ್ಲಿ ಒಂದು ಅಂಗಡಿ ಹಾಕ್ಲಿಕ್ಕಿತ್ತು, ಬಾಂಬೆ ಮಾರ್ಟ್ ಅಂತ. 1 ನಂಬರ್ ಬರ್ತಿದ್ದಾರೆ. 1 ನಂಬರ್ದು ಒಂದು ಕಟ್ಟು ಕೊಟ್ಟೆ ವಸಂತ ನನಗೆ. ಇನ್ನೊಂದು ಇದು ಕಟ್ಟು, ಇದೊಂದು ಕಟ್ಟು ಉಂಟು. ಬೇರೆ ಎಂತ ಉಂಟು, ಬುಲೆಟ್ ಹಾಕಲಿಲ್ವ ಇವರಿಗೆ? ಓಹ್, ಬುಲೆಟ್ ಹಾಕಲಿಲ್ಲ. ಎಂತ ಮಾಡೋದು, ಬುಲೆಟ್ ಹಾಕಲಿಲ್ಲ ವಸಂತಣ್ಣ. ಹಾಂ, ಬುಲೆಟ್ ಹಾಕಲಿಲ್ಲ ಅಲ್ಲ ಇವರಿಗೆ? ಹೌದು, ನೋಡುವ ಅದನ್ನು ಮತ್ತೆ ನೋಡುವ. ಇಲ್ಲಿಂದ ಒಂದು ಐಟಮ್ ಹಾಕಿ ಇಲ್ಲಿಂದ ಹೊರಡುವ ಬನ್ನಿ. ಅಂಗಡಿಗೆ ಖಾಲಿ ಮಾಡಿ ಆಯಿತು, ಇದೇ ಅಂಗಡಿಗೆ ಖಾಲಿ ಮಾಡಿದ್ದು. ಇಲ್ಲಿಂದ ಇನ್ನು ಹೊರಡುವ. ನಾಯಿ ಎಂತ ಮಾಡ್ತಾ ಉಂಟು, ನೀರಲ್ಲಿ ಕೂತಿದೆ. ಹೋಯ್ತಾ? ಹೋಯ್ತಲ್ಲ ಪಾಪ. ಈ ಸೆಕೆಗೆ ನಾಯಿ ಕೂಡ ನೀರಲ್ಲಿ ಒದ್ದಾಗಿ ಕೂತಿದೆ ಮಾರೆ ಅಲ್ಲ. ಇನ್ನು ನಾವು ಬಂದದೀಗ ರೈಟ್ ಸೈಡಿಂದ, ಹೋಗೋದು ಲೆಫ್ಟ್ ಸೈಡಿಗೆ. ಇಲ್ಲಿಂದ ಸೀದಾ ಅಲ್ಲಿ ಒಂದು ಅಂಗಡಿಗೋಸ್ಕರ ಒಂದು 2, 3, 4, 5 ಕಿಲೋಮೀಟ್ರ್ ಹೋಗಬೇಕು. ಅಲ್ಲಿಂದ ಮತ್ತೆ ಬಂದು ಸೀದಾ ಕಾರಿಂಜೇಶ್ವರ ರೋಡ್ಗೆ ಸೇರಬೇಕು. ಹೀಗೆಲ್ಲ ಅವಸ್ಥೆ. ಕೊಂಬೆರೋ ಇಲ್ಲಿ ರಿಟರ್ನ್ ಕೊಟ್ಟದ್ದು ಅದಲ್ಲ, ಅದು ಕೆಳಗಿಟ್ಟು ಬಿಡಿ ವಸಂತನ್ನ, ಅದನ್ನು ಕೆಳಗಿಡಿ ಅಂತ. ಇಲ್ಲಿಂದ ಸೀದಾ ಎಲ್ಲಿಂದ? ಇಲ್ಲಿಂದ ತಗೊಳ್ಬೇಕಿತ್ತು ನೀವು ತೊಟ್ಟೆ. ಮತ್ತೆಂತ ಅದರಲ್ಲಿ ಐಟಮ್ ಕಟ್ಟುದಂತೆ ಅವ್ರು ತೊಟ್ಟೆಯಲ್ಲಿ ಅಲ್ವಾ? ಓ ಅಜ್ಜಿ, ಹಾಂ ಎಂತ ಹೇಳಿದ್ರು? ಹಾಂ, ಇಲ್ಲಿ ರೋಡ್ ಒಳ್ಳೆದುಂಟು, ಆದರೆ ಟರ್ನಿಂಗ್ ಸ್ವಲ್ಪ ಜಾಸ್ತಿ ಉಂಟು. ಅದಕ್ಕೋಸ್ಕರ ಸ್ವಲ್ಪ ನೋಡಿಕೊಂಡು ಹೋಗಬೇಕು. ವಸಂತನ ಗಾಡಿ ಬಿಡ್ತಾರೆ ಗೊತ್ತುಂಟಾ? ವಸಂತನ ಎಷ್ಟು ಸ್ಪೀಡ್ ಹೋಗ್ತಾರೆ ಗಾಡಿಯಲ್ಲಿ ವಸಂತನ? ನಾನಿಲ್ಲಪ್ಪ, ನಾನು ಟೂ ವೀಲರ್ ಮಾತ್ರವಾ? ಮತ್ತೆ ವಸಂತನ ಹತ್ರ ಮುಂಚೆ ಓಮ್ನಿ ಕಾರಲ್ಲ ಇತ್ತಂತೆ ವಸಂತನ, ಮತ್ತೆ ಅದು ತಗೊಂಡು ಅದನ್ನು ಮಾರಿದ್ರಲ್ಲ? ಹೌದು, ವಸಂತನ ಓಮ್ನಿ ಎಲ್ಲ ತಗೊಂಡಿದ್ರು. ಎಂತ ಕತೆ ಅಂತ ಹೇಳಿ. ಎಂತ ಲಾಸ್? ಎಲ್ಲ ರಿಪೇರಿ ಬೇಕಾ ಗಾಡಿ ಎಲ್ಲ? ಅದು ಸೆಕೆಂಡ್ ಹ್ಯಾಂಡ್ ತಗೊಂಡದ್ದಾ? ಎಷ್ಟು ಕೊಟ್ಟಿದ್ರಿ? 1,90,000 ಕೊಟ್ಟು ನಮ್ಮ ವಸಂತನ ಒಂದು ಓಮ್ನಿ ತಗೊಂಡಿದ್ರು. ಅದದ್ದು ಮೈಂಟೆನೆನ್ಸ್ ಆಗುದಿಲ್ಲ ಅಂತೇಳಿ ಕೊಟ್ಟು ಬಿಟ್ರಂತೆ. ಎಷ್ಟಾಗಿ ಕೊಟ್ಟದ್ದು? 180ಕ್ಕೆ. 10,000 ಲಾಸ್ ಆಯಿತು. ಎಷ್ಟು ವರ್ಷ ಆಯಿತು ನಿಮ್ಮ ಕೈಯಲ್ಲಿ? 6 ತಿಂಗಳಿದ್ದದ್ದು, 20,000 ಖರ್ಚಾಗಿದೆ. 6 ತಿಂಗಳು ಇದ್ದದಂತೆ. 1,90,000 ಕೊಟ್ಟು ತಗೊಂಡದಲ್ಲ, ಕೊಟ್ಟು ವಾಪಸ್ 20,000 ಖರ್ಚಾಕಿದ್ದೀರಿ. 2,10,000 ಆಯಿತು. 30,000 ಲಾಸ್. ಓಡಾಡಿದ್ದೀರಾ ಗಾಡಿಯಲ್ಲಿ? 6 ತಿಂಗಳು ಓಡಾಡಿದೆ ಫುಲ್ಲು. ಎಷ್ಟು ಒಂದು ಲಾಂಗ್ ಎಲ್ಲ ಹೋಗಿದ್ದೀರಾ? ಹಾಗಾದರೆ ಸ್ವಲ್ಪ ವರ್ತ್. ಆದರೂ ಸಹ 30,000 ಲಾಸ್ ಎಲ್ಲ. ಸುಮ್ಮನೆ ಕೈ ಸುಟ್ಕೊಂಡದ್ದು ನೀವು. ಯಾರು ಬಿಡ್ತಿದ್ದದ್ದು ನಿಮ್ಮ ಓಮ್ನಿಯನ್ನು? ಇವರ ತಮ್ಮ. ಇವರಿಗೆ ಗಾಡಿ ಹಿಂದೆ ಮುಂದೆ ಎಲ್ಲ ತೆಗಿತಾರೆ ಅಂತೆ ಗಾಡಿ. ಮತ್ತು ಮೈನ್ ಡ್ರೈವರ್ ಇವರ ತಮ್ಮ. ಎಲ್ಲ ಮುಳುಗಿಸಿದ್ರು ಎಲ್ಲ ಬೋಂಡು ಬೋಂಡು. ಟ್ಯೂಬ್ ಹೋದ್ರೆ ಟೈರ್ ಹೋಯ್ತು ಅಂತ ಹೇಳ್ತಾರೆ, ಟೈರ್ ಹೋದ್ರೆ ಟ್ಯೂಬ್ ಹೋಯ್ತು ಅಂತ ಹೇಳ್ತಾರೆ. ಇಲ್ಲಿಂದ ಈಗ ಸೀದಾ ನಮ್ಮ ಪಯಣ ಈಗ ಕಾರಿಂಜೇಶ್ವರದ ಕಡೆಗೆ. ಇಲ್ಲಿ ಕಾರಿಂಜೇಶ್ವರದಿಂದ ಒಗ್ಗಗೆ ಹೋಗ್ಲಿಕ್ಕಿಲ್ಲ, ಒಗ್ಗಕ್ಕಿಂತ ಸ್ವಲ್ಪ ಹಿಂದ್ಗಡೆಗೆ ಬರೋದು. ಅಲ್ಲಿ ಒಂದು ಅಂಗಡಿ ಉಂಟು, ಅಲ್ಲಿಂದ ತಿರುಗಿಸ್ಕೊಂಡು ಬರೋದೇ. ಒಗ್ಗಕ್ಕೆ ಅಲ್ಲಿಂದ ಒಂದು 3-4 ಕಿಲೋಮೀಟ್ರ್ ಉಂಟಾ ಅಂತ. ಒಗ್ಗಕ್ಕೆ ಹೋಗೋದಿಲ್ಲ ನಾವು. ಮುಂಚೆ ಈ ಲೈನಲ್ಲಿ ಬಂಟ್ವಾಳಕ್ಕೆ ಹೋಗ್ತಿದ್ವಿ ಅಲ್ಲ ನಾವು. ಈಗ ಬಂಟ್ವಾಳಕ್ಕೆ ಹೋಗ್ಲಿಕ್ಕಿಲ್ಲ. ಇಲ್ಲಿಂದ
ಆದಷ್ಟು ಬೇಗ ಖಾಲಿ ಮಾಡಿ ಕಂಪನಿಗೆ ಹೋಗಿ ಸೀದಾ ಮನೆಗೆ ಹೋಗಿ ಮಲ್ಕೊಳ್ಬೇಕು ಇವತ್ತು. ಹೌದು. ವಸಂತ ನನಗೆ ಈಗಲೇ ನಿದ್ರೆ ಬರ್ತಾ ಉಂಟು. ಟರ್ನಿಂಗ್ ನೋಡಿ ಯಾವ ಥರ ಉಂಟಂತ. ಇಲ್ಲಿ ಈ ಕಡೆ ಎಲ್ಲ ಬರುವಾಗ ಸ್ವಲ್ಪ ಜಾಗೃತೆಯಲ್ಲಿ ಬನ್ನಿ, ಯಾಕಂತ ಹೇಳಿದರೆ ನಮ್ಮ ಘಾಟಿಗೆ ನಮ್ಗೆ ಅನುಭವ ಉಂಟು, ಹೋಗಿ ಬಂದ ಇಲ್ಲ ಗಾಡಿಯಲ್ಲಿ, 2 ವೀಲರಲ್ಲಿ 4 ವೀಲರಲ್ಲೆಲ್ಲ. ನೀವು ಬರುವಾಗ ಸ್ವಲ್ಪ ಜಾಗೃತೆಯಿಂದ ಇರಿ. ಮತ್ತು ಇಲ್ಲಿ ರೈಟ್ ಸೈಡ್ ತಗೊಂಡು ಹೋಗ್ಲಿಕ್ಕೆ ನಮಗೆ ನಿಜವಾಗಿ, ಬಟ್ ಒಂದೇ ಅಂಗಡಿಗೋಸ್ಕರ ಅಲ್ಲಿ ತನಕ ಹೋಗ್ಬೇಕು. ಅದನ್ನು ತೋರಿಸಿದೆ ನಿಮಗೆ. ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಉಂಟು ಅಂತ. ಬಿಲ್ ಎಷ್ಟು ಉಂಟು ಅವ್ರದ್ದು ಇವತ್ತು? 500 ಚಿಲ್ಲರೆ. 500 ಚಿಲ್ಲರೆ ಅಷ್ಟೇ. 500 ಚಿಲ್ಲರೆಗೆ ಲಾಸ್ ಮಾಡಿಕೊಂಡು ಹೋಗ್ಬೇಕಾ? ಒಂದು 50 ರೂಪಾಯಿದು ಡೀಸೆಲ್ ಹೋಗ್ತದೆ ಹೋಗಿ ಅಪ್ ಆ್ಯಂಡ್ ಡೌನ್ ಬರುವಾಗ. ನನ್ನ ಕಿಸೆಯಲ್ಲಿ ಉಂಟು. ಅಪ್ ಆ್ಯಂಡ್ ಡೌನ್ ಹೋಗಿ ಬರುವಾಗ ಒಂದು 50 ರೂಪಾಯಿದು ಡೀಸೆಲ್ ಹೋಗ್ತದೆ. 500 ರೂಪಾಯಿದು ಐಟಮಲ್ಲಿ 50 ರೂಪಾಯಿ ಸಿಗ್ತದೆ ಇಲ್ವ ಅಂತ ನನಗೆ ಗೊತ್ತಿಲ್ಲ. ಮತ್ತು ನಾವು ಜಾಸ್ತಿಯಾಗಿ ಹೇಳಿದರೆ ಅವ್ರು ಹೇಳ್ತಾರೆ ಅಲ್ಲಲ್ಲ, ಜಾಸ್ತಿ ನಾವು ಹೇಳಿದರೆ ಅವ್ರು ಹೇಳೋದು ತೊಂದರೆ ಇಲ್ಲ, ವ್ಯವಹಾರ ಇಲ್ಲ, ಅದಾದರೆ ಇರಲಿ ಅಂತ ಹೇಳ್ತಾರೆ. ಲಾಸ್ ಮಾಡಿಕೊಂಡು ವ್ಯವಹಾರ ಮಾಡೋದು ಯಾಕೆ ಕೆಲವು ಸಂತನ್ನ? ಅದರಲ್ಲಿ ಬಂದ್ ಮಾಡಿರ್ಬೋದಲ್ಲ. ಹಾಂ, ಅದಕ್ಕೋಸ್ಕರ ಬಂದ್ ಮಾಡಬೇಡ ಅವರು. ಅವ್ರ ಕೆಲಸ ನಮಗೆ ಕೊಡು. ಚಿಲ್ಲರೆ ವ್ಯಾಪಾರ ಆಗಲಿ ಅವರಿಗೆ, ನಮಗೆ ಕೆಲಸ ಬೇಕಲ್ಲ. ಹಾಂ, ಈಗ ಇಲ್ಲಿಂದ ದುರ್ಗ ಅಂತ ಅಂಗಡಿ ಇದೆ ಸರ್. ದುರ್ಗಕ್ಕೆ ಹೋಗಿ ಅಲ್ಲಿಂದ ಸೀದಾ ರಿಟರ್ನ್ ಬರಬೇಕು. ಮತ್ತೆ ಇಲ್ಲಿಂದ ನಾನು ಸೀದಾ ನಿಮಗೆ ಅಲ್ಲಿ ಎಲ್ಲಿಯಾದರೂ ಮುಂದೆ ವಿಡಿಯೋ ಮಾಡ್ತೇನೆ ನಿಮಗೆ. ವಸಂತನ್ನ ಎಂತ ಮಾಡ್ತಿದ್ದೀರಾ? ಮನೆ ನೋಡಿ ಮಾರೆ, ಎಷ್ಟು ಇದರಲ್ಲಿ ಉಂಟು. ಯಾವಾಗ ಅಂತ ಮನೆಯನ್ನು ಕಟ್ಟುದು? ಹಾಂ, ನಾವು ಯಾವಾಗ ಅಂತ ಮನೆ? ನಮ್ಮದೇ ಹಂಚಿದ್ದು ಮನೆ, ಎಂತ ಮಾಡೋದು? ಹಂಚಿದ ಮನೆ ಅಲ್ಲ ಮಾರ, ನಂಗೆ ಮನೆ ಕೂಡ ಇಲ್ಲ. ನಾನು ಬಾಡಿಗೆ ಮನೆಯಲ್ಲಿ ಇರೋದು. ಎಂತ ಮಾಡೋದು? ನಮ್ಮ ಗೌರ್ಮೆಂಟ್ ಅವ್ರದ್ದು ಸೈಟ್ ಕೇಳಿದ್ರೆ ಅವ್ರು ಹೇಳ್ತಾರೆ ನಿಮ್ಮ ಊರಲ್ಲಿ ನೋಡಿ ಅಂತ. ಎಲ್ಲಿ ನಮ್ಮ ಊರಿಗೆ ಅದು ಇನ್ನು ಮೇಲೆ ಹೋಗುದು. ಹೌದು, ಇನ್ನಾಯ್ತು, ಇನ್ನು ಕಷ್ಟ. ನಮ್ಮ ಜೀವನದಲ್ಲಿ ಎಲ್ಲ ದೇವರು ಎಲ್ಲ ಹೇಳುದಂತ ಗೊತ್ತುಂಟ, ದೇವರು ಕಷ್ಟ ಕೊಟ್ಟು 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 ಸುಖ ಕೊಡ್ತಾರೆ ಅಂತೇಳಿ. ನಮಗೆ ಕಷ್ಟನೇ ಕೊಡೋದಲ್ಲದೆ ಸುಖ ಇಷ್ಟು ತನಕ ಸಿಗಲೇ ಇಲ್ಲ. ಇನ್ನು ಸಾಯುವಾಗ ಸುಖ ಸಿಗುದಾ ಅಂತ ನಮಗೆ? ಅದರಲ್ಲಿ ಸಹ ಸುಖ ಇಲ್ಲ ನಮಗೆ. ಹೌದು, ಎಂತ ನನಗೆ ಗೊತ್ತಿಲ್ಲ. ಇಲ್ಲಿಂದ ಸೀದಾ ಮುಂದೆ ಹೋಗುವ. ಇಲ್ಲಿಗೆ ರೀಚ್ ಆಗಿದ್ದೇವೆ. ಇದೇ ದುರ್ಗ ಸ್ಟೋರ್ ಅಂತ ಹೇಳಿದರೆ ಇದೆ ಇಲ್ಲಿಗೋಸ್ಕರ ಅಲ್ಲಿಂದ ಬಂದದ್ದು. ಅವರು ಅದರಲ್ಲಿ ಸಹ ಇದು ಕೊಟ್ಟರು, ತೆಂಗಿನ ಎಣ್ಣೆ ಬೇಡ ಅಂತೇಳಿ ರಿಟರ್ನ್ ಕೊಟ್ಟರು. ಈಗ ಅದನ್ನು ಲೆಸ್ ಮಾಡಿ ಕೊಟ್ಟಿದ್ದೇನೆ ತೆಂಗಿನ ಎಣ್ಣೆಯನ್ನು. ಮತ್ತು ಇಲ್ಲಿಂದ ಸೀದಾ ಯೂಟರ್ನ್ ತಗೊಂಡು ಹೋಗಬೇಕು. ಈ ಕಡೆ ಹೋಗಿ ಅಲ್ಲಿಂದ ಸಂಕ ಸಿಗ್ತದೆ, ಅಲ್ಲಿಂದ ಲೆಫ್ಟ್ ತಗೊಂಡು ಸೀದಾ ನಾವು ಕಾರಿಂಜೇಶ್ವರಗೆ ಹೋಗಬೇಕು ಸೀದಾ. ಸುಂದರವಾದ ತೋಟಗಳ ನಡುವೆ ನಮ್ಮ ಪಯಣ ನೋಡಿ, ಎಷ್ಟು ಚಂದ ಉಂಟು ಮಾರೆ ತೋಟ ಎಲ್ಲ. ಈ ಕಡೆ ಕಕ್ಕೆ ಬದವಲ್ಲ, ಇದು ಕಕ್ಕೆ ಬದವಲ್ಲ, ಇದು ನಮ್ಮ ಕಾರಿಂಜೇಶ್ವರ ಹೋಗೋ ರೋಡು ನೋಡಿ ಯಾವ ಥರ ಉಂಟು. ಎಲ್ಲಿ ನೋಡಿದ್ರು ಗಿಡ ಗಿಡ ಗಿಡ, ಚಂದ ಉಂಟು ಮಾರೆ ಈ ಕಡೆ ಪ್ಲೇಸ್ ಮಾತ್ರ. ರೋಡು ಸಿಂಗಲ್ ರೋಡು, ಹಳ್ಳಿಗಳ ರೋಡಲ್ಲ, ಈಗ ಇರ್ತದೆ ಸಾಮಾನ್ಯವಾಗಿ. ಚಂದ ಉಂಟು ಇಲ್ಲಿ, ಫುಲ್ಲು ಹಳ್ಳಿಯೇ ಇರೋದು ನೋಡಿ ಅಂತೆ ಅಲ್ಲ ವಸಂತಣ್ಣ? ಫುಲ್ಲು ಇದೆ ಎಂತ ಮರ ಗಿಡಗಳು, ಜಮೀನುಗಳು, ಆ ಥರ. ಇಲ್ಲೊಂದು ಮನೆ ಆಗ್ತಾ ಉಂಟು. ನಾವೀಗ ಸೀದಾ ಹೋಗ್ಲಿಕ್ಕಿಲ್ಲ, ಇಲ್ಲಿಂದ ಲೆಫ್ಟ್ ತಗೊಂಡು ಹೋಗಬೇಕು ಕಾರಿಂಜೇಶ್ವರದ ಕಡೆ. ಇಲ್ಲಿ ಹಾಕಿದ್ದಾರೆ ನೋಡಿ ಬೋರ್ಡ್, ಒಗ್ಗ ಕಾರಿಂಜೇಶ್ವರ ನೆಲ್ಲಿಗುಡ್ಡೆ ಅಂತ. ನಾವು ಈ ಕಡೆಯಿಂದ ಹೋಗಬೇಕು. ಈ ನಾಯಿ ನೋಡಿ ಮಾರೆ ಎಷ್ಟು ಚಂದ ಉಂಟು, ಚಂದ ಉಂಟಲ್ಲ? ಮತ್ತು ಇಲ್ಲಿಂದ ಊಟ ಮಾಡಲಿಲ್ಲ ವಸಂತಣ್ಣ? ಇಲ್ಲ, ಹಸಿ ಆಗ್ತದೆ ನಿಮಗೆ? ನನಗೆ ಆಗ್ತಾ ಉಂಟು ಈಗ ತಿನ್ನುವ. ಈಗ ಹೊಟ್ಟೆ ಹಸಿವಾಗ್ತಾ ಉಂಟು. ಗಂಟೆ ಎಷ್ಟಾಯಿತು ನೋಡಿ? 3:15. ಬರ್ತಿ? 3:15? ಎಂತ ಸಂತಣ್ಣ, 3:15 ಆಯಿತು, ನಮ್ಮ ಊಟ ಇನ್ನೂ ಸಹ ಆಗಲಿಲ್ಲ. ಎಂಥ ಅವಸ್ಥೆ ಮಾರ್ರೆ. ಎಲ್ಲರೂ ಚಹಾ ಕುಡಿಯೋ ಹೊತ್ತಿಗೆ ನಾವು ಊಟ ಮಾಡೋದು ವಸಂತಣ್ಣ. ಎಂತ ಮಾಡೋದು, ಲೈನ್ ಆಗಬೇಕಲ್ಲ ನಮ್ಮದು ಲೈನ್ ಸಹ ಆಗಬೇಕು. ಇಲ್ಲೊಂದು ಅಪ್ ನೋಡಿ, ನಮ್ಮ ಓನರ್ ಇದೊಂದು ಮಾತುಂಟು, ಎಲ್ಲಿ ನಿಲ್ಲಿಸುವ ಬೇಡ, ನೀವು ಜ್ಯೂಸ್ ಕುಡ್ಕೊಂಡು ಹೋಗಿ ಅಂತ. ಇವರ ಹೊಟ್ಟೆ ತುಂಬಿದೆ ಸಾಕು, ನಮ್ಮ ಹೊಟ್ಟೆ ತುಂಬಲಿಕ್ಕೇನೆ ಇಲ್ಲ. ಹಾಗಾದ್ರೆ ನಮಗೆ ಹೊಟ್ಟೆ ಬಾಡಿಗೋಸ್ಕರ ನಾವು ದುಡಿಯೋದು. ನಮ್ಗೆ ನಾಡು ಜನಕ್ಕೆ ಹಾಕ್ಲಿಕ್ಕಿಲ್ಲ ಹಣವನ್ನು. ನಮ್ಮನ್ನ ಹಾಕೋದು ಒಂದು 2 ಪೀಸ್ ಕಟ್ಟಿಗೆಯಲ್ಲಿ, ಮತ್ತೆ ಇವರಿಗೆಲ್ಲ ಹಣದಲ್ಲಿ ಒತ್ತಿಸುದು ಇವರನ್ನು. ಅದೇ ನಾವೀಗ ದುಡಿಯುವುದೇ ಹೊಟ್ಟೆಗೋಸ್ಕರ. ಹೊಟ್ಟೆಗೆ ತಿನ್ಬೇಡಿ ನೀವು ಲೈನ್ ಮಾಡಿ ಅಂತ ಹೇಳಿದ್ರೆ ಅಂತ ಅರ್ಥ ಉಂಟಾ? ನನಗೆ ಒಂದು ನಗು ಬಂತು ಹಾಗೆ ಹೇಳುವಾಗ ಅವರು. ಇಲ್ಲಿ ನೋಡಿ ಎಷ್ಟು ಚಂದ ಉಂಟು. ಇದು ಲಬ್ಬರ್ ತೋಟ ಅಲ್ಲ ವಸಂತಣ್ಣ? ಹೌದು, ಲಬ್ಬರ್ ತೋಟ ಎಲ್ಲ ಬೆಳೆದಿದ್ದಾರೆ ಈ ಕಡೆ. ಎಲ್ಲಿ ನೋಡಿದ್ರು ಇದೆ ಜಮೀನು ಎಲ್ಲ. ಇಲ್ಲಿ ಮಲಯಾಳಸಿಗಳಿದ್ದಾರಾ?
ಜಾಗ ತಗೊಂಡು ಮಾಡೋದು. ಲೀಸಿಗೆಲ್ಲ ತಗೊಳ್ತಾರಲ್ಲ, ಲೀಸಿಗೆಲ್ಲ ತಗೊಂಡು ಮಾಡ್ತಾರೆ. ಈಗ ಊರಿನವ್ರು ಕೂಡ ರಬ್ಬರ್ ಇಡುದು, ರಬ್ಬರ್ ಟ್ಯಾಪಿಂಗ್ ಎಲ್ಲ ಜಾಸ್ತಿ ರೇಟ್ ಅಲ್ಲ. ಹೌದು, ಅಡಿಕೆಗಿಂತ ಜಾಸ್ತಿ ರೇಟ್ ಸಿಗ್ತದೆ ಹಾಗೆ. ಇಲ್ಲಿಂದ ಈಗ ನಾವು ಸೀದಾ ಹೋಗ್ಬೇಕು. ಇಲ್ಲಿಯ ಒಂದು ಇದುಂಟು ಮಾರೆ, ಅಪ್ಪು ಎದುರು ಇದೇ ಅಪ್ಪ. ಹಾಂ, ಇದೇ ಅಪ್ಪು ನೋಡಿ, ಎಷ್ಟು ದೊಡ್ಡ ಅಪ್ಪು ಉಂಟು ಇದು. ಇಲ್ಲಿ ನೋಡಿ, ಇಲ್ಲಿ ಕೂಡ ಬೆಳೆದಿದ್ದಾರೆ ಲಬ್ಬರ್ ತೋಟಗಳು, ಲಬ್ಬರಿನ ಮರ. ಅದು ಯಾವತ್ತು ಒಣಗಿದಾಗ ಇರುದಲ್ಲ. ಅದ್ರಲ್ಲಿ ಹಾಲು ಬರುದಲ್ಲ, ಅದ್ರಲ್ಲಿ ಏನು ಗಿಡ ಇದ್ದಿಲ್ಲ ನೋಡಿ, ಅದು ಹಾಲಿಗೆಗೋಸ್ಕರ ಕಟ್ಟಿದೆ, ಅದು ಹಾಲು ತೆಗೆಯೋದು. ಹೌದೌದು, ಇದರಿಂದ ಹಾಲು ತೆಗೆಯುವುದು. ಹಾಗಾಗಿ ಮುಂದೆ ಒಂದು ಎಮ್ಮೆ ಜನರಲ್ ಅಂತ ಉಂಟು ಐಟಮ್, ಅಲ್ಲಿ ಇಟ್ಟಿದ್ದೇನೆ ವಸಂತನ ನಿಮ್ಮ ಕಾಲಡಿಯಲ್ಲಿ. ಮತ್ತು ನನಗೆ ಹೊಟ್ಟೆ ಹಸಿವು ಆಗ್ತುಂಟು. ಫಸ್ಟಿಗೆ ಹೋಗಿ ಇಲ್ಲಿಂದ ಹೈವೇ ಸೇರಿದ ಮೇಲೆ ಅಲ್ಲಿ ಒಂದು 2 ಅಂಗಡಿ ಹಾಕಿ ಊಟ ಮಾಡಬೇಕು. ಇನ್ನು ಕಾರಿಂಜೇಶ್ವರದ ಅಣ್ಣರಿದ್ದಾರಲ್ಲ, ಅವ್ರ ಹತ್ರ ದಯಮಾಡಿ ಹೇಳಿ ನಾವು ಊಟ ಮಾಡಲಿಲ್ಲ ಅಂತ ಹೇಳಿ. ಇವತ್ತು ಅವರು 1 ಗಂಟೆ ಮಾಡ್ತಾರೆ. ಇಲ್ಲಿಂದ ಸೀದಾ ಎಮ್ಮೆ ಜನರಲ್ ಅಂತ ಉಂಟು, ಅಲ್ಲಿಗೆ ಐಟಮ್ ಹಾಕ್ಲಿಕ್ಕೆ ಉಂಟು. ಎಮ್ಮೆ ಜನರಲ್ ಅವರ ಮನೆ ಆ ಕಡೆ ಇದೆ. ವಸಂತನ ಐಟಮ್ ತಗೊಂಡು ಹೋಗಿದ್ದಾರೆ. ಇಲ್ಲದಿದ್ರೆ ಅಲ್ಲಿಗೆ ಸೇರ್ತದೆ, ಅಲ್ಲಿ ನೆಲ್ಲಿಗುಡ್ಡೆ ಸ್ಟೋರ್ ಅಂತ ಉಂಟಲ್ಲ, ಅಲ್ಲಿಗೆ ಸಹ ಐಟಮ್ ಹಾಕ್ಲಿಕ್ಕೆ ಇರ್ತದೆ. ಬಟ್ ಇವತ್ತಿಲ್ಲ, ಮೊನ್ನೆ ಶುಕ್ರವಾರ ಹಾಕಿದ್ದಾರೆ ಅಂತ ಕಾಣ್ತದೆ, ಅದಕ್ಕೋಸ್ಕರ. ಮತ್ತು ಇಲ್ಲಿ ಪರಿಸರ ನೋಡಿ ಯಾವ ಥರ ಉಂಟು, ಚೆಂದ ಉಂಟಲ್ಲ. ಒಂದು ಊಟ ಆಗಲಿಲ್ಲ, ಕರೆಕ್ಟಾಗಿ 3:35 ಆಯಿತು ಈಗ ಟೈಮಿಂಗ್ಸು. ಒಂದು ಊಟ ಆಗಲಿಲ್ಲ, ಅದು ಇದೆ ಮಂಡೆ ಬಿಸಿ ಆಗ್ತದೆ. ಅದಕ್ಕೋಸ್ಕರ ಇಲ್ಲಿಂದ ವಗ್ಗಕ್ಕೆ ಹೋಗುವ. ವಗ್ಗಕ್ಕೆ ಹೋಗಿ ಇಲ್ಲಿಂದ ಒಂದು 4-5 ಕಿಲೋಮೀಟ್ರ್ ಉಂಟು. 5 ಕಿಲೋಮೀಟ್ರ್ ಹೋಗಿ ಹೈವೇ ಟಚ್ ಆಗ್ತದೆ. ಅಲ್ಲಿ ಒಂದು NC ಸ್ಟೋರ್ ಅಂತ ಉಂಟು, ಅಲ್ಲಿಗೆ ಒಂದು ಗೋಣಿ ಬೊಂಬೈ ರವೆ ಹಾಕಿ ಅಲ್ಲೇ ಹೋಟೆಲ್ ಎಲ್ಲಾದರೂ ಇದ್ದರೆ ಊಟ ಮಾಡುವ. ಮುಂದೆ ಹೋಗಿ ಊಟ ಮಾಡಿದರೆ 4-4:15 ಗಂಟೆ ಆಗ್ತದೆ ಸಮಥಿಂಗ್. ಅದಕ್ಕೋಸ್ಕರ ಬೇಡ, ಇಲ್ಲಿ ಎಲ್ಲಿಯಾದರೂ ಹತ್ತಿರದಲ್ಲಿ ಎಲ್ಲಾದರೂ ಹೋಟ್ಲಿದ್ರೆ ಊಟ ಮಾಡಿಕೊಂಡು ಹೋಗುವ. ಮೈನ್ ಹೈವೇಗೆ ಟಚ್ ಆಗಿದ್ದೇವೆ. ವಸಂತನ ಇಳಿಸ್ಲಿಕ್ಕೆ ಹೋಗಿದ್ದಾರೆ ಐಟಮು. ಬೊಂಬೆ ರವೆ ಒಂದು ಗೋಣಿತ್ತು, ಬಿಲ್ಲೆಲ್ಲ ಕೊಟ್ಟು ಕಳಿಸಿದ್ದೇನೆ. ಎಲ್ದು ಹಾಕಿ ಬಂದಿದ್ದೆ ಆಗಲೇ, ಅಲ್ಲಿ ಕಕ್ಕೆವಾದಲ್ಲಿ ಎಲ್ದು ಹಾಕಿದ್ದೇನೆ. ಹಿಂದ್ಗಡೆ ಇಟ್ಟಿದ್ದೆ ಎಲ್ಲ ಐಟಮ್, ಸ್ವಲ್ಪ ಸುಲಭ ಆಗಲಿ ಅಂತ ಅವರಿಗೆ. ಊಟ ಮಾಡಬೇಕು ಈ ಲೈನಲ್ಲಿ ಎಲ್ಲಾದರೂ. ಗಂಟೆ ಆಗ್ತಾ ಬಂತು. ಇಲ್ಲೊಂದು ಹೋಟೆಲ್ ಗುರುಪ್ರಸಾದ್ ಅಂತ ಉಂಟು, ಅದು ನನಗೆ ಅಲ್ಲಿ ಊಟ ಉಂಟಾ ಇಲ್ಲ ಅಂತ ಗೊತ್ತಿಲ್ಲ. ವಸಂತನ ಹತ್ರ ಕೇಳಿದೆ ಊಟ ಉಂಟಾ ಅಂತ ಕೇಳಲಿಕ್ಕೆ. ಅವ್ರು ಇಲ್ಲಿ ಊಟ ಇದ್ದರೆ ಇಲ್ಲೇ ಊಟ ಮಾಡುವ, ಇಲ್ಲ ಅಂತೇಳಿದರೆ ಅಲ್ಲಿ ಒಂದು 2-3 ಅಂಗಡಿ ಹೋಟೆಲ್ ಉಂಟು, ಅಲ್ಲಿ ಎಲ್ಲಿಯಾದರೂ ನಿಲ್ಲಿಸಿ ಊಟ ಮಾಡುವ. ನಮಗೆ ಕಷ್ಟ ಆಗುದು ಅಂತ ಹೇಳಿದರೆ ಇಲ್ಲಿಂದ ಮುಂದೆಗಡೆ ಒಂದು ಅಂಗಡಿ ಉಂಟು ಕಾರಿಂಜೇಶ್ವರ ಅಂತ ಹೇಳಿ, ಅಲ್ಲಿ ಅವರು ಸ್ವಲ್ಪ ಲೇಟ್ ಮಾಡ್ತಾರೆ, ಒಂದು ಅರ್ಧ ಗಂಟೆ ಬೇಕು. ಆ ಗ್ಯಾಪಲ್ಲಿ ನಮಗೆ ಮತ್ತೆ ಲೇಟ್ ಆದರೆ ಊಟ ಸಿಗೋದಿಲ್ಲ. ಅದಕ್ಕೋಸ್ಕರ ಮತ್ತೆ ಏನಂತ ಹೇಳಿದರೆ ಇದೆ, ಇಲ್ಲಿಂದ ಒಂದು ಊಟ ಮಾಡಿ ಮತ್ತೆ ನಾವು ಒಗ್ಗಕ್ಕೆ ಹೋಗ್ಬೇಕು. ಒಗ್ಗದಿಂದ ರಿಟರ್ನ್ ಬರಬೇಕು. ಒಗ್ಗಕ್ಕೆ ಹೋಗ್ಲಿಕ್ಕಿಲ್ಲ, ಅಲ್ಲಿಂದ 3 ಕಿಲೋಮೀಟ್ರ್ ಈ ಕಡೆನೇ, ಅಲ್ಲಿಂದ ರಿಟರ್ನ್ ಬರಬೇಕು. ಮತ್ತು ಇಲ್ಲಿ ಹೋಟೆಲ್ ಸಿಕ್ಕಿದ್ರೆ ಊಟ ಮಾಡಿ ಹೋಗುವ. ಯಾಕಂತ ಹೇಳಿದರೆ ನಾನು ಆಗ ಹೇಳಿದಾಗೆ ಅಲ್ಲಿ ಅವರು ಕಾರಿಂಜೇಶ್ವರದಲ್ಲಿ 1 ಗಂಟೆ ಅರ್ಧ ಗಂಟೆ ಮಾಡ್ತಾರೆ, ಬಿಲ್ಲು ಲೆಕ್ಕ ಮಾಡಿ. ವಸಂತನಲ್ಲಿ ಊಟ ಉಂಟಂತ ಕೇಳಿ ಕಳಿಸುವ. ವಸಂತನ್ನ ಅಲ್ಲಿ ಊಟ ಉಂಟಂತ ಕೇಳಿ ಅಂತೆ. ಇಲ್ಲಿ ಅದೇ ಅದು ಹೋಟೆಲ್, ಹೋಟೆಲ್ ಹೌದು. ಅಲ್ಲಿ ಊಟ ಇದ್ರೆ ಊಟ ಮಾಡಿಕೊಂಡೆ ಹೋಗುವ, ಇಲ್ಲದ್ರೆ ತುಂಬ ಲೇಟ್ ಆಗ್ತದೆ. ಊಟ ಉಂಟಾ ಇಲ್ವಾ ಡಬ ಆಗ್ತಾ ಉಂಟು ಮನಸ್ಸು. ವೆಜ್ ಕಾಣ್ತದೆ, ಡೌಟು, ಊಟ ಇರೋದು ಡೌಟು. ಗಂಟೆ 4 ಆಯಿತು, ಅದಕ್ಕೋಸ್ಕರ. ಇಲ್ಲ ಅಲ್ಲ, ಇಲ್ಲಿ ಊಟ ಇಲ್ಲ ಅಂತೆ. ಸೀದಾ ಇಲ್ಲಿಂದ ಮುಂದೆ ಹೋಗುವ. ಇಲ್ಲಿ ಗಾಡಿ ಇಡುವ ಸೀನ್ ನೋಡಿ ಯಾವ ಥರ ಅಂತ. ಬಂದ ಅಡ್ಡ ಇಟ್ಟ, ಇಲ್ಲಿಂದ ಹೋಗುವ ಬನ್ನಿ. ಇಲ್ಲಿ ಹಿಂದುಗಡೆ ಒಂದು ಹೋಟೆಲ್ ಉಂಟು, ಅಲ್ಲಿ ಊಟ ಮಾಡುವಂಥ ಅಮೌಂಟ್ ಎಲ್ಲ ತಗೊಂಡೆ, 200 ರೂಪಾಯಿ ತಗೊಂಡೆ. ಅದನ್ನು ಬರೀಲಿಲ್ಲ ಮಾರೆ, ಅದನ್ನೊಂದು ಬರೆಯುವ. ಇಲ್ಲಿ ಊಟ ಉಂಟಾ ಅಂತ ಗೊತ್ತಿಲ್ಲ. ಫುಡ್ ಇದ್ರೆ ಎಕ್ಸ್ಪೆನ್ಸಿವ್ ಒಂದು ಬರೆದು ಬಿಡುವ. ಫುಡ್ಡು 200 ರೂಪಾಯಿ. ಇಲ್ಲಿಂದ ಎಕ್ಸ್ಪೆನ್ಸ್ ಬರೆದು 200 ರೂಪಾಯಿ ತಗೊಂಡಿದ್ದೇನೆ. ಬ್ಯಾಗ್ ಇಲ್ಲೇ ಇಟ್ಟಿದ್ದೇನೆ, ತೊಂದರೆ ಇಲ್ಲ, ಲಾಕ್ ಮಾಡಿದ್ದೇನೆ ಗಾಡಿಗೆ. ಇಲ್ಲಿಂದ ಸೀದಾ ಊಟಕ್ಕೆ ಹೊರಡುವ. ವಸಂತನ ಊಟ ಉಂಟಾ ಅಂತ ಇಲ್ವಾ? ಉಂಟಾ? ಊಟ ಮಾಡಿ ಸೀದಾ ಬರುವ ಬನ್ನಿ. ಗಾಡಿ ಫಸ್ಟ್ ಲಾಕ್ ಮಾಡುವ. ಆಯಿತು, ಲಾಕ್ ಆಯಿತು. ಇಲ್ಲಿಂದ ಊಟ ಮಾಡೋದು, ಇಲ್ಲಿಂದ ಸೀದಾ ಹೊರಡೋದು ಬನ್ನಿ. ಫೈನಲಿ ಊಟ ಎಲ್ಲ ಆಯಿತು. ಊಟ ಎಲ್ಲ ಮುಗಿಸಿ ಬಂದ್ವಿ. ನಾನು ಊಟ ಮಾಡಿದ್ದೆ, ವಸಂತನ್ನ ಪುಂಡಿ ತಿಂದ್ರು. ಪುಂಡಿ ಅಲ್ಲ
ಮತ್ತೊಂದು ಎಂತದ ಕಾಜಾ ಅಂತ ಕೊಟ್ಟರು ಮಾರೆ, ಪೊರಾಟದ್ದಲ್ಲ, ಪೊರಾಟದ ಎಂತ ಸ್ವೀಟ್ ಆಗಿ ಕೊಟ್ಟಿದ್ದು, ಒಳ್ಳೇದಿತ್ತಲ್ಲ ಅದು. ಒಳ್ಳೇದು. ನೀವು ಊಟಕ್ಕೆ ಮಾಡಲಿಲ್ಲ? ಊಟ ಮಾಡ್ಲಿಕ್ಕೆ ಇನ್ನು ಮನೆಗೆ ಹೋಗುದಲ್ಲ, ಮತ್ತೆ ರಾತ್ರಿ ಬೇಗ ಹಸಿ ಆಗ್ತದೆ. ಎಂತ ಮನೆಗೆ ಹೋಗೋದು, ಇನ್ನು ಲೈನ್ ಮುಗಿಲಿಲ್ಲ ಅಲ್ಲಿ. ಇಲ್ಲಿಂದ ಸೀದಾ ಹೋಗುವ, ಇಲ್ಲಿಂದ ಸೀದಾ 1-2-3 ಅಂಗಡಿ ಉಂಟು, ಅಲ್ಲಿಗೆ ಹಾಕಿ ಮತ್ತೆ ಸೀದಾ ರಿಟರ್ನ್ ಬರೋದು. ಈಗ ಎಕ್ಸಾಕ್ಟ್ ಆಗಿ ಸುನ್ನತ್ ಕೆರೆಯಲ್ಲಿದ್ದೇವೆ ನೋಡಿ, ಸುನ್ನತ್ ಕೆರೆಯಲ್ಲಿದ್ದೇವೆ. ಒಂದು ಗುರುವಾಯನ ಕೆರೆಗಿಂತ 1 ಕಿಲೋಮೀಟ್ರ್ ಈ ಕಡೆ ಇದ್ದೇವೆ. ಮತ್ತು ನಾವು ಅಲ್ಲಿಂದ ಊಟ ಮಾಡಿ ಬಿಟ್ಟವರು ಮತ್ತೆ ಎಲ್ಲಿ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ, ಯಾಕಂತೇಳಿದ್ರೆ ನಂದು ಊಟ ಆದಮೇಲೆ ಮತ್ತು ಮೊಬೈಲಲ್ಲಿ 1% ಇತ್ತು, ಅದು ಸ್ವಿಚ್ ಆಫ್ ಆಯಿತು. ಮತ್ತೆ ಎಂತ ಮಾಡೋದು, ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಈಗ ಬರುವಾಗ ಒಂದು ಅಂಗಡಿಯಲ್ಲಿ ಸ್ವಲ್ಪ ಚಾರ್ಜ್ ಹಾಕಿ ವೀಡಿಯೋ ಮಾಡ್ತಾ ಇರೋದು ನಿಮಗೆ. ನಮ್ಮದು ಇದು ಲಾಸ್ಟ್ ಪಾಯಿಂಟ್, ಇಲ್ಲಿಗೆ ನಮ್ಮದು ಇದು ಲೈನ್ ಮುಗಿಯಿತು, ನಮ್ಮದು ಎಲ್ಲ ಐಟಮ್ ಎಲ್ಲ ಖಾಲಿ ಆಯಿತು. ಅದಕ್ಕೋಸ್ಕರ ಇನ್ನು ನನ್ನ ಬ್ಯಾಟ್ರಿ ಕೂಡ 2% ಇರೋದು, ಅದಕ್ಕೋಸ್ಕರ ವೀಡಿಯೋಗೆ ಒಂದು ಎಂಡ್ ಕೊಡುವಂತ ವೀಡಿಯೋ ಮಾಡ್ತಿರೋದು. ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸುವ ಸಮಯ ಆಯಿತು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ಬ್ಲಾಗಲ್ಲಿ ಸಿಗುವ, ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.